Hello dear friends, today we will discuss third problem under transportation problem under method NWCR. NWCR ಮೆಥಡ್ ನಲ್ಲಿ ಅದರ ಮೀನಿಂಗು ಎಲ್ಲದನ್ನು ಕೂಡ ನೋಡಿದ್ವಿ ಪ್ರೀವಿಯಸ್ ವಿಡಿಯೋಗಳಲ್ಲಿ. ಹಾಗೆ ಪ್ರೀವಿಯಸ್ ವಿಡಿಯೋನಲ್ಲಿ ಎರಡು ಪ್ರಾಬ್ಲಮನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ. ಅವೆರಡು ವಿಡಿಯೋಗಳನ್ನು ಎರಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ನೋಡಿದರಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ದಿಸ್ ಈಸ್ ಥರ್ಡ್ ಪ್ರಾಬ್ಲಮ್. ಹಾಗಾದರೆ ಇದೇ ರೀತಿ ಒಂದು ಪ್ರಾಬ್ಲಮನ್ನು ಕೊಟ್ಟಿರ್ತಾನೆ. 5 ಮಾರ್ಕ್ಸಿಗೆ ಈ ಥರ ಒಂದು ಪ್ರಾಬ್ಲಮನ್ನು ಕೊಡ್ತಾನೆ ಬೈ ಯೂಸಿಂಗ್ 4 ಸ್ಟೆಪ್ಸ್. ನಮಗೆ ಥಿಯರಿ ಕೂಡ ಗೊತ್ತಿದೆ, ನಮಗೆ ಥಿಯರಿಯನ್ನು ಬರ್ಕೊಂಡಿದ್ವಿ. ಇದ್ರ ಬೇಸ್ ಮೇಲೆ ಏನು ಮಾಡ್ತೀವಿ, ಆನ್ಸರನ್ನು ನಾವು ಸೊಲ್ಯೂಷನನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಕ್ವಶನ್ ಏನಿದೆ ಒಂದು ಸಾರಿ ನೋಡ್ಕೊಂಬಿಡೋಣ ಬನ್ನಿ ಬ್ರೀಫಾಗಿ. ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಅಥವಾ ಫೈಂಡ್ ದ IVFS ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ವಿತ್ ಗಿವನ್ ಕಾಸ್ಟ್ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ NWCR ಮೆಥಡ್. ಮೆಥಡ್ ಯಾವುದಂತ ನೋಡ್ಕೊಳ್ಬೇಕು. ಹಾಗಾದರೆ ಈ ಟೇಬಲ್ ಕೊಟ್ಟಿರ್ತಾನೆ, ಈ ಟೇಬಲಲ್ಲಿ ಏನನ್ನು ಕರೆಕ್ಟಾಗಿ ಫಸ್ಟ್ ನೋಡಬೇಕಂತ ನಾನು ಹೇಳಿತ್ತು. ಟೋಟಲ್ ಸಪ್ಲೈ, ಟೋಟಲ್ ಡಿಮ್ಯಾಂಡು ಸೇಮ್ ಇದನ್ನು ಈಕ್ವಲ್ ಇದೆನಾ ಅಂತ ನೋಡಬೇಕು. ಸಪ್ಲೈ ಈಸ್ ಈಕ್ವಲ್ ಟು ಡಿಮ್ಯಾಂಡ್ಗೆ ಈಕ್ವಲ್ ಇದೆನಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. 14 + 12 26, 26 + 18 44. ಓಕೆ, ಎಷ್ಟಿದೆ? ಸಪ್ಲೈ ಈಸ್ ಈಕ್ವಲ್ ಟು 44. ಹಾಗಾದರೆ ಈ ಕಡೆ ಡಿಮ್ಯಾಂಡ್ ಟೋಟಲ್ ಹಾಕಿ. ವೇರ್ ಹೌಸ್ 1 2 3 4 4 ವೇರ್ ಹೌಸಿಂದ ಏನು ಮಾಡ್ತಿದ್ದಾರೆ, ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ನಮಗೆ ಇಷ್ಟು ಯೂನಿಟ್ಸ್ ಬೇಕು, ಇಷ್ಟು ಕ್ವಾಂಟಿಟಿ ಬೇಕಂತೇಳಿ. ಹಾಗಾದರೆ 10 + 12 22, 22 + 8 30, 30 + 14 44. ಹಾಗಾದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ S ಈಸ್ ಈಕ್ವಲ್ ಟು D, ಸಪ್ಲೈ ಈಸ್ ಈಕ್ವಲ್ ಟು ಡಿಮ್ಯಾಂಡ್ ಈಸ್ ಬೋತ್ ಆರ್ ಈಕ್ವಲ್, ಎರಡೂ ಕೂಡ ಸಮವಾಗಿದೆ. ಹಾಗಾದರೆ ಈ ಥರ ಒಂದು ಸಮಸ್ಯೆಯನ್ನು ನಾವೇನಂತ ಕರಿತೀವಿ ಅಂತೇಳಿತು, ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಇದಾದಮೇಲೆ ಏನು ಕೊಟ್ಟಿದ್ದಾನೆ, ಪ್ಲ್ಯಾಂಟ್ಸ್ ಕೊಟ್ಟಿದ್ದಾನೆ, ವೇರ್ ಹೌಸ್ ಕೊಟ್ಟಿದ್ದಾನೆ. ಪ್ಲ್ಯಾಂಟಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಪ್ಲ್ಯಾಂಟ್ 1ಇಂದ 14 ಯೂನಿಟ್ಸ್, P2 ಇಂದ ಇಲ್ಲಿ 12 ಯೂನಿಟ್ಸ್, P3 ಇಂದ ನಮಗೆ 18 ಯೂನಿಟ್ಸ್. ಟೋಟಲ್ ಮಾಡಿ ನೋಡಿದ್ವಿ 44 ಯೂನಿಟ್ಸ್ ಇದೆ. ಹಾಗಾದರೆ ವೇರ್ ಹೌಸಿಂದ ಕೂಡ ನಮಗೆ ಡಿಮ್ಯಾಂಡ್ ಇದೆ. ಫ್ರಮ್ ದ ಡಿಫ್ರೆಂಟ್ ಲೊಕೇಶನಲ್ಲಿ ಇರುತ್ತೆ ಈ ವೇರ್ ಹೌಸ್ ಅಂತ ಅಂದ್ಕೊಂಡ್ರೆ, ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ವೇರ್ ಹೌಸ್ ಎಲ್ಲೋ ಒಂದು ಬೆಂಗಳೂರಲ್ಲಿದೆ, ಇದು ಮೈಸೂರಲ್ಲಿದೆ, ಇದು ಮಂಗಳೂರು, ಇದು ಎಲ್ಲೋ ಹುಬ್ಳಿಯಲ್ಲಿದೆ ಅಂತ ಅಂದ್ಕೊಂಡ್ರೆ, ಈ ರೀತಿ ಡಿಫ್ರೆಂಟ್ ವೇರ್ ಹೌಸಿಂದ ಡಿಫ್ರೆಂಟ್ ಕ್ವಾಂಟಿಟಿಯಲ್ಲಿ ನಮಗೆ ಡಿಮ್ಯಾಂಡ್ ಬಂದಿದೆ. ವೇರ್ ಹೌಸ್ 1ಇಂದ 10 ಯೂನಿಟ್ಸ್, ವೇರ್ ಹೌಸ್ 2 ಇಂದ 12 ಯೂನಿಟ್ಸ್, ವೇರ್ ಹೌಸ್ 3 ಇಂದ 8 ಯೂನಿಟ್ಸ್ ಆ್ಯಂಡ್ ವೇರ್ ಹೌಸ್ 4 ಇಂದ 14 ಯೂನಿಟ್ಸ್. ಯಾವುದೋ ಒಂದು ಸೇಮ್ ಪ್ರಾಡಕ್ಟ್, ಯಾವುದೋ ಒಂದು ಕಾರ್ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಮೊಬೈಲ್ ಏನೋ ಒಂದು ಅಂದ್ಕೊಳ್ಳಿ. ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಳ್ಬೇಕಾಗುತ್ತೆ. ಹಾಗಾದರೆ ಇಷ್ಟು ಕೂಡ ಹೊರಗಿನ ಟೇಬಲ್ ವ್ಯಾಲ್ಯೂಸನ್ನು ಬಿಟ್ಟರೆ, ಇಲ್ಲಿ ಒಳಗಡೆ ಏನಿದೆ ಅಲ್ವಾ, ಇಲ್ಲಿ ಈ ಟೇಬಲ್ಲು ಮತ್ತು ಇಲ್ಲಿಂದ ಇಷ್ಟು ವ್ಯಾಲ್ಯೂಸ್ ಏನು ಒಳಗಡೆಗೆ ಬರುತ್ತೆ ನಮಗೆ 1 2 3 ರೋಸ್ 1 2 3 4 4 ಕಾಲಮ್ಸ್ ಏನು ಬರುತ್ತೆ, ದಿಸ್ ಆರ್ ದ ಒಳಗಡೆ ಇರೋಂಥ ನಂಬರ್ಸನ್ನು ಅಥವಾ ಏನು ವ್ಯಾಲ್ಯೂಸ್ ಇದೆ ಅದನ್ನೇನಂತ ಕರಿತೀವಿ, ಕಾಸ್ಟ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ P1ಇಂದ W1ಗೆ, ಪ್ಲ್ಯಾಂಟ್ 1ಇಂದ ವೇರ್ ಹೌಸ್ 1ಗೆ ಸಪ್ಲೈ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಪರ್ ಯೂನಿಟ್ ಈಸ್ 8 ರೂಪೀಸ್. ಅದೇ ಥರ P2 ಇಂದ ನಾವು W4ಗೆ ಸಪ್ಲೈ ಮಾಡಬೇಕಂದ್ರೆ P2 ಇಂದ W4ಗೆ 14 ರೂಪೀಸ್. P3 ಇಂದ ವೇರ್ ಹೌಸ್ 2ಗೆ ಸಪ್ಲೈ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ 11 ರೂಪೀಸ್ ಕಾಸ್ಟ್ ಆಗುತ್ತೆ. ದಟ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಪರ್ ಯೂನಿಟ್, ಒಂದು ಯೂನಿಟಿಗೆ ಇಷ್ಟು ಕಾಸ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇದ್ರ ಬೇಸಾಗಿ ಇಷ್ಟನ್ನು ಒಳಗಡೆ ಇರೋಂಥ ವ್ಯಾಲ್ಯೂಸನ್ನು, ಕಾಸ್ಟ್ ಎಲಿಮೆಂಟ್ಸನ್ನು ಬೇಸಾಗಿ ಇಟ್ಕೊಂಡು ಅಂಡರ್ NWCR ಮೆಥಡಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡಲ್ಲಿ ನಾವು ಅಲಾಟ್ಮೆಂಟ್ ಮಾಡ್ತಾ ಬರ್ತೀವಿ ಅಂತ ಹೇಳಿತ್ತು. ಈ ರೀತಿ ನಮಗೆ ದಿಕ್ಕುಗಳಂತ ಬಂದಾಗ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಹಾಗಾದರೆ ಇಲ್ಲಿ ಬರೋವಂಥದ್ದು NW. ಹಾಗಾದರೆ ನಾವು ಮಾಡ್ತಾ ಇರೋದು ಕೂಡ NWCR ಮೆಥಡ್ ಅಂತ. ಹಾಗಾದರೆ ಈ ಕಾರ್ನರಿಂದ ನಾವೇನು ಮಾಡಬೇಕು, ಅಲಾಟ್ಮೆಂಟನ್ನು ಮಾಡ್ತಾ ಬರ್ತೀವಿ. ಆಲ್ರೆಡಿ ಪ್ರೀವಿಯಸ್ 2 ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿದ್ವಿ, ನಿಮ್ಗೆ ಗೊತ್ತಾಗಿದೆ. ಹಾಗಾದರೆ ಇಲ್ಲಿ ಈ ಒಂದು ಪ್ರಾಬ್ಲಮ್ನ ಸೊಲ್ಯೂಷನನ್ನು ಯಾವ ರೀತಿ ಅಲಾಟ್ಮೆಂಟ್ ಮಾಡೋದು ನೋಡ್ತಾ ಹೋಗೋಣ ಬನ್ನಿ. ಓಕೆ, ಪ್ರಾಬ್ಲಮನ್ನು ಅನಾಲಿಸಿಸ್ ಪಾರ್ಟ್ ನಾವು ನೋಡಿದ್ವಿ, ಪ್ರಾಬ್ಲಮ್ ಕೊಟ್ಟಾಗ ಯಾವ ರೀತಿ ಅನಾಲಿಸಿಸ್ ಮಾಡಬೇಕಂತ. ಹಾಗಾದರೆ ಈಗ ಸೊಲ್ಯೂಷನಿಗೆ ಬರೋಣ. ಪ್ರಾಬ್ಲಮ್ 3 ದ ಸೊಲ್ಯೂಷನ್ ಹೆಡ್ಡಿಂಗ್ ಕೊಡಬೇಕು, ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಯೂಸಿಂಗ್ NWCR ಮೆಥಡ್. ಯಾವ ಮೆಥಡ್ ಹೇಳಿದೆ ನೋಡಬೇಕು. 3 ಮೆಥಡ್ ಇದೆ ಮೇಜರ್ ಆಗಂತ ನಾನು ಹೇಳಿತ್ತು, NWCR ಮೆಥಡ್, ಲೀಸ್ಟ್ ಕಾಸ್ಟ್ ಮೆಥಡ್, ಆಸ್ ವೆಲ್ ಆಸ್ ವೋಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್, ವ್ಯಾಮ್ ಮೆಥಡ್ ಅಂತ ಕರೀತಾರೆ ಅಂತ ಹೇಳಿತ್ತು. ಹಾಗಾದರೆ ಇದು ಫಸ್ಟ್ ಮೆಥಡ್ ನಾವೇನು ಡಿಸ್ಕಸ್ ಮಾಡ್ತಾ ಇರೋದು, ಅದರಲ್ಲಿ ಸ್ಟೆಪ್ 1 ಮೇಕಿಂಗ್ ಅಲೋಕೇಶನ್ ಆನ್ ದ ಬೇಸಿಸ್ ಆಫ್ ಪ್ಲ್ಯಾಂಟ್ ಸಪ್ಲೈ. ಪ್ಲ್ಯಾಂಟ್ಸಿನ ಸಪ್ಲೈ ಏನಿದೆ ಕೆಪಾಸಿಟಿ, ಲಾಸ್ಟಿಗೆ ಸಪ್ಲೈ ಕೆಪಾಸಿಟಿ, ಅದರ ಬೇಸನ್ನು ಇಟ್ಕೊಂಡು ಆ್ಯಂಡ್
ವೇರ್ಹೌಸ್ ರಿಕ್ವೈರ್ಮೆಂಟ್ಸ್ ವೇರ್ಹೌಸಿಂದ ಏನು ಡಿಮ್ಯಾಂಡ್ ಇದೆ ಅದನ್ನು ನಾವು ನೋಡ್ಕೊಳ್ಬೇಕು. ಎರಡು ಕೂಡ ಟ್ಯಾಲಿ ಇದೆ ಅಂತ ನೋಡಿದ್ವಿ, ಎರಡು ಈಕ್ವಲ್ ಇತ್ತು. 44 ಬರುತ್ತೆ, ಹಿಂಗೂ 44 ಬರುತ್ತೆ. ಈ ಪ್ರಾಬ್ಲಮ್ ನಾವು ಏನಂತ ಕರಿತೀವಿ, ಯಾವ ಟೈಪ್ ಅಂತ ಕರಿತೀವಿ, ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತೇಳಿ ಕರಿತೀವಿ. ಬ್ಯಾಲೆನ್ಸ್ಡ್ ಅಂದರೆ ಏನು, ಅನ್ಬ್ಯಾಲೆನ್ಸ್ಡ್ ಅಂದರೆ ನಾನು ಪ್ರೀವಿಯಸ್ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲಿಯರ್? ಹಾಗಾದರೆ ಅಂಡರ್ NWCR ಮೆಥಡಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಅಲಾಟ್ಮೆಂಟನ್ನು ಮಾಡ್ತಾ ಹೋಗೋಣ ಬನ್ನಿ. ಹಾಗಾದರೆ ಇಷ್ಟನ್ನು ಬಿಡಬೇಕು ನೀವು. P1 P2 ಇವೆಲ್ಲ ಇಗ್ನೋರ್ ಮಾಡಿದರೆ ಒಳಗಡೆ ಏನು ಟೇಬಲ್ ಇದೆ ದಟ್ ಈಸ್ ಕಾಲ್ಡ್ ಕಾಸ್ಟ್ ಮ್ಯಾಟ್ರಿಕ್ಸ್ ಟೇಬಲ್ ಅಂತ ಕರೀತಾರೆ. ಆ ಕಾಸ್ಟ್ ಮ್ಯಾಟ್ರಿಕ್ಸ್ ಟೇಬಲನ್ನು ಬೇಸ್ ಆಗಿ ಇಟ್ಕೊಂಡು ನಾವೇನು ಮಾಡಬೇಕು, ಅಲಾಟ್ಮೆಂಟನ್ನು ಮಾಡಬೇಕು. ಇದು ಯಾವುದು ಇವೆಲ್ಲದನ್ನು ಕೂಡ ಅಲಾಟ್ಮೆಂಟ್ ಟೈಮಲ್ಲಿ ಇಗ್ನೋರ್ ಮಾಡಬೇಕು. ಗೊತ್ತಾಗ್ತಾಯ್ತಾ? ಇಷ್ಟಕ್ಕೆ ಮಾತ್ರ ನೀವು ಅಲಾಟ್ಮೆಂಟನ್ನು ಮಾಡಬೇಕು. ಇವೆಲ್ಲ ಏನಂದರೆ ಬೇಸ್ ಆಗಿ ತಗೊಂಡು ನೀವು ಅಲಾಟ್ಮೆಂಟನ್ನು ಮಾಡ್ತಾ ಬರಬೇಕು. ಓಕೆ, ಲೆಟ್ಸ್ ವಿಲ್ ಬಿಗನ್ ಅಂಡರ್ NWCR ಮೆಥಡಲ್ಲಿ ನಿಮಗೆ ಈ ಥರ ಒಂದು ಡೈರೆಕ್ಷನ್ ಬರುತ್ತೆ. ಈಸ್ಟ್ ವೆಸ್ಟ್, ಇಲ್ಲಿ ಮೇಲ್ಗಡೆ ಟಾಪಲ್ಲಿ ನಾರ್ತ್ ಸೌತ್. ಈ ಕಾರ್ನರ್ ಬಂದರೆ NW ಅಂತ ಬರುತ್ತೆ ಅಂತ ಹೇಳಿದ್ದು ನಾನು. ಹಾಗಾದರೆ ಈ ಟೇಬಲ್ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಇಲ್ಲಿ ಕೂಡ ಒಂದು ಟೇಬಲ್ ಇದೆ ಅಂತ ಅಂದ್ಕೊಳ್ಳಿ. ಕಾಸ್ಟ್ ಮ್ಯಾಟ್ರಿಕ್ಸ್ ಮಾತ್ರ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಇಲ್ಲಿ ಬರುತ್ತೆ. ಹಾಗಾದರೆ ಈ ಸೆಲ್ಲಿಂದ, ಈ ಟಾಪ್ ಕಾರ್ನರ್ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಯಾವ ಸೆಲ್ ಇದೆ ಆ ಸೆಲ್ಲಿಂದ ಅಲಾಟ್ಮೆಂಟ್ ಮಾಡ್ತಾ ಬರ್ತೀವಿ ಅಂತ ಅರ್ಥ. ಹಾಗಾದರೆ ವೇರ್ಹೌಸ್ 1ಇಂದ ಡಿಮ್ಯಾಂಡ್ ನೋಡಿ ಇದು ಈ ಸೆಲ್ ಎಲ್ಲಿಗೆ ಸಂಬಂಧಪಟ್ಟಿದೆ ವೇರ್ಹೌಸ್ 1. ಇಲ್ಲಿ ನಿಂತ್ಕೊಂಡು ನೀವು ಜಾಗ ಈ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ವೇರ್ಹೌಸ್ 1ಗೆ ಸಂಬಂಧಪಟ್ಟಿದ್ದಲ್ವ ಈ 8 ಅನ್ನೋದು ವೇರ್ಹೌಸ್ 1ಗೆ. ಪ್ಲ್ಯಾಂಟ್ ಯಾವ ಪ್ಲ್ಯಾಂಟಿಗೆ, ಪ್ಲ್ಯಾಂಟ್ 2 ಪ್ಲ್ಯಾಂಟ್ 3ಗಲ್ಲ, ಅದು ಸಂಬಂಧಪಟ್ಟಿರೋದು 8 ಅನ್ನೋದು ಪ್ಲ್ಯಾಂಟ್ 3 ಅಥವಾ ಈ ಸೆಲ್ ಸಂಬಂಧಪಟ್ಟಿರೋದು P1ಗೆ ಸಂಬಂಧಪಟ್ಟಿದೆ, ಪ್ಲ್ಯಾಂಟ್ 1ಗೆ. ಹಾಗಾದರೆ ಇಲ್ಲಿ ವೇರ್ಹೌಸ್ 1ಇಂದ ಡಿಮ್ಯಾಂಡ್ ಎಷ್ಟಿದೆ ನೋಡಿ, ಪ್ಲ್ಯಾಂಟ್ 1ಇಂದ ಸಪ್ಲೈ ಕೆಪಾಸಿಟಿ ಎಷ್ಟಿದೆ ನೋಡ್ಕೊಳ್ಳಿ. ಯಾವುದು ಮಿನಿಮಮ್ ಇದೆ ಅದನ್ನು ಅಲಾಟ್ಮೆಂಟ್ ಮಾಡಿಬಿಡಿ ಅಷ್ಟೇ. ಇಲ್ಲಿ ನೋಡಿ 10 ಇದೆ, ಇಲ್ಲಿ 14 ಇದೆ. 10 ಆ್ಯಂಡ್ 14ಅಲ್ಲಿ ಮಿನಿಮಮ್ ಯಾವುದು 10 ಕೂಡ ಅಲಾಟ್ಮೆಂಟ್ ಮಾಡ್ತೀನಿ. ಏನಂತ, P1ಇಂದ ಟೋಟಲ್ 14 ಯೂನಿಟ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದರಲ್ಲಿ 10 ಯೂನಿಟ್ಸನ್ನು ವೇರ್ಹೌಸ್ 1ಗೆ ಸಪ್ಲೈ ಮಾಡಿ ಅಂತ ನಾವು ಅಲಾಟ್ಮೆಂಟನ್ನು ಮಾಡ್ತಾಯಿದ್ದೀವಿ. ಈ ಪ್ರಾಬ್ಲಮಲ್ಲಿ ನಾವೇನು ಮಾಡ್ತೀವಿ ಈ ಮೆಥಡ್ಗಳಲ್ಲಿ ಅಂತಂದರೆ ಜಸ್ಟ್ ಅಲಾಟ್ಮೆಂಟ್ ಮಾಡ್ತೀವಿ, ಯಾವ ಪ್ಲ್ಯಾಂಟಿಂದ ಯಾವ ವೇರ್ಹೌಸಿಗೆ ಹೋಗಬೇಕು. ಹಾಗೆ ನಾವೇನು ಮಾಡ್ತೀವಿ, ಟೋಟಲಾಗಿ ಎಷ್ಟು ಕಾಸ್ಟ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ. ಹಾಗಾದರೆ ಒಂದು ಸಾರಿ ಇದು 0 ಆಯಿತು ಅಂದರೆ, ಒಂದು ಸಾರಿ 0 ಆಯ್ತು ಅಂದರೆ ಇದರ ಡಿಮ್ಯಾಂಡ್ ಇರ್ಬೋದು, ಸಪ್ಲೈ ಡಿಮ್ಯಾಂಡ್ 0 ಆಯ್ತು ಅಂದರೆ ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ 10 ಡಿಮ್ಯಾಂಡ್ ಇತ್ತು, 10 ಕೂಡ P1ಇಂದ ಅಲಾಟ್ಮೆಂಟ್ ಮಾಡಿದ್ವಿ, 14 ಅವೈಲೇಬಲ್ ಇತ್ತು, 10 ಅಲಾಟ್ಮೆಂಟ್ ಮಾಡಿದ್ವಿ ಅಂದರೆ ಒಂದು ಸಾರಿ ಇದು 0 ಆಗಿಬಿಡ್ತವೆ. 0 ಆದರೆ ಈ ಒಂದು ಕಾಲಮನ್ನು ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿಗೆ ಇದು ಕ್ಯಾನ್ಸಲ್ ಆಯ್ತು ಅಂದರೆ ರಿಮೇನಿಂಗ್ ಉಳಿಯೋಂಥ ಟೇಬಲ್ ಏನಪ್ಪ ಅಂದರೆ ಈ ಟೇಬಲ್ ಉಳಿಯುತ್ತೆ, 3x3 ಮ್ಯಾಟ್ರಿಕ್ಸ್ ಥರ ಉಳಿಯುತ್ತೆ. ಹಾಗಾದರೆ ನೆಕ್ಸ್ಟ್ ಬರ್ತೀವಿ ವೇರ್ಹೌಸ್ 2 ನೋಡಿ. ವೇರ್ಹೌಸ್ 2ಗೆ ಡಿಮ್ಯಾಂಡ್ ಎಷ್ಟಿದೆ, 12 ಇತ್ತು. 12ರಲ್ಲಿ ನಮಗೆ ಪ್ಲ್ಯಾಂಟ್ 1ಇಂದ ಎಷ್ಟು ಅಲಾಟ್ಮೆಂಟ್ ಮಾಡ್ಬೋದು, 14 ಮಾಡ್ಬೋದಿತ್ತು, 10 ಮಾಡಿಬಿಟ್ಟಿದ್ವಿ ಆಲ್ರೆಡಿ, 4 ಉಳ್ಕೊಂಡಿದೆ. 14 - 10 4 ಉಳ್ಕೊಂಡಿದ್ದು, 4ಅನ್ನು ಅಲಾಟ್ಮೆಂಟ್ ಮಾಡ್ತೀವಿ. 12 ಮತ್ತು 4ಅಲ್ಲಿ ಮಿನಿಮಮ್ ಯಾವುದು 4, ಆ 4ಅನ್ನು ಇಲ್ಲಿ ಅಲಾಟ್ಮೆಂಟ್ ಮಾಡಿದ್ವಿ. ಹಾಗಾದರೆ 4 ಅಲಾಟ್ ಆಯ್ತು ಅಂದರೆ 0 ಆಗುತ್ತೆ. 0 ಆದ ತಕ್ಷಣ ಇದು ರೋ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳಿಯೋಂಥದ್ದು ಈ ಟೇಬಲ್, ಗೊತ್ತಾಗ್ತಿದೆನಾ? ಈ ಟೇಬಲ್ ರಿಮೈನಿಂಗ್ ಇನ್ನೂ ಉಳಿಯುತ್ತೆ. ಹಾಗಾದರೆ ಈ ಟೇಬಲ್ ಉಳಿದ ನಂತರ ನೆಕ್ಸ್ಟು ಇಲ್ಲಿ ನಮಗಿಲ್ಲಿ ಇನ್ನೂ 8 ಯೂನಿಟ್ಸ್ ಇದೆ. 12ರಲ್ಲಿ 4 ಅಲಾಟ್ ಆಯಿತು, ಇನ್ನು 8 ಇದೆ. ಹಾಗಾದರೆ ಈ ಟೇಬಲಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಈ ಟೇಬಲ್ ಪ್ರಕಾರ ಇದೇ ಒಂದು ಡೈರೆಕ್ಷನ್ಸ್ ಪ್ರಕಾರ ನಾರ್ತ್ ವೆಸ್ಟ್ ಕಾರ್ನರ್ ಸೆಲ್ ಅಂದರೆ ಇದು ಬರುತ್ತೆ. ಹಾಗಾದರೆ ವೇರ್ಹೌಸ್ 2ಗೆ 12ರಲ್ಲಿ 4 ಅಲಾಟ್ ಆಯಿತು, ಇನ್ನು 8 ಬೇಕು. 8 P2ಇಂದ ನಾವು ಅಲಾಟ್ ಮಾಡ್ಬೋದಾ ನೋಡಿ. ಹಾಗಾದರೆ P2ಇಂದ 8ಕ್ಕೆ ನಾವು 8 ಅಲಾಟ್ಮೆಂಟ್ ಮಾಡ್ಬೋದು, ಯಾಕಂದರೆ 12 ಮತ್ತು 8ರಲ್ಲಿ ಮಿನಿಮಮ್ ಯಾವುದು 8, ಹಾಗಾಗಿ 8ಅನ್ನು ಕೂಡ ಅಲಾಟ್ಮೆಂಟ್ ಮಾಡಿದ್ವಿ. 12ಅಲ್ಲಿ 8 ಹೋದರೆ ಇನ್ನೂ 4 ಉಳಿಯುತ್ತೆ. ಹಾಗಾದರೆ ಇಲ್ಲಿ 8ಅಲ್ಲಿ A2 ಅಲಾಟ್ಮೆಂಟ್ ಆಯಿತು ಅಂದರೆ 0 ಉಳಿಯಿತು, ಇನ್ಯಾವುದೂ ಇಲ್ಲ. ವೇರ್ಹೌಸ್ 2ಗೆ ಎಷ್ಟು ಬೇಕಾಗಿತ್ತು ನಮಗೆ, ಒರಿಜಿನಲ್ ಆಗಿ 12 ಬೇಕಿತ್ತು, 12ಅನ್ನು ಅಲಾಟ್ಮೆಂಟ್ ಮಾಡಿದ್ದೀವಿ ನೋಡಿ. ಇಲ್ಲಿ ವೇರ್ಹೌಸ್ ಪ್ಲ್ಯಾಂಟ್ 1ಇಂದ 4, ಪ್ಲ್ಯಾಂಟ್ 2ಇಂದ 8, ಅಲ್ಲಿಗೆ 4 + 8 12 ಯೂನಿಟ್ಸ್. ಗೊತ್ತಾಗ್ತಿದೆನಾ? ಅಲ್ಲಿಗೆ ಟ್ಯಾಲಿ ಆಯಿತು ಅಂದರೆ ಒಂದು ಸಾರಿ ಇದು 0 ಮಾಡಿಬಿಡ್ಬೇಕು. ಹಾಗಾದರೆ ಈ ಟೇಬಲ್ ಹೋಯ್ತು. ಈಗ ಇದು ಒಂದು ಸಾರಿ 0 ಆದರೆ ಈ ಕಾಲಮನ್ನು ಕ್ಯಾನ್ಸಲ್ ಮಾಡ್ತೀವಿ. ಇನ್ನು ಉಳಿಯೋಂಥದ್ದು 2x2 ಮ್ಯಾಟ್ರಿಕ್ಸ್, ಈ ಒಂದು ಮ್ಯಾಟ್ರಿಕ್ಸ್ ಥರ ಉಳಿಯುತ್ತೆ ನಮಗೆ. 2 ರೋ 2 ಕಾಲಮ್ ವ್ಯಾಲ್ಯೂಸ್ ಉಳಿಯುತ್ತೆ. ಮತ್ತು ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಇದೇ ಕಾರ್ನರ್, ಈ ಸೆಲ್ಲನ್ನು ಮತ್ತೆ ತಗೊಳ್ತೀವಿ. ಗೊತ್ತಾಗ್ತಿದಾ? ಈ ಸೆಲ್ಲೆಲ್ಲ ತಗೊಂಡಾಗ ಇಲ್ಲಿ ವೇರ್ಹೌಸ್ 3ಗೆ ಎಷ್ಟು ಡಿಮ್ಯಾಂಡ್ ಇದೆ ನೋಡ್ಕೊಳ್ಳಿ, 8 ಡಿಮ್ಯಾಂಡ್ ಇದೆ. ಹಾಗಾದರೆ ನಮಗೆ ಈ ಸೆಲ್ಲಲ್ಲಿ ಯಾವ ಪ್ಲ್ಯಾಂಟಿಗೆ ಸಂಬಂಧಪಟ್ಟಿದೆ, P2ಗೆ ಸಂಬಂಧಪಟ್ಟಿದೆ. P2 ಪ್ಲ್ಯಾಂಟಿಂದ ಇನ್ನು ಎಷ್ಟು ಅವೈಲೇಬಲ್ ಇದೆ, 12 ಇತ್ತು, 12ರಲ್ಲಿ 8 ಅಲಾಟ್ಮೆಂಟ್ ಆಯ್ತು ಅಂದರೆ ಇನ್ನು 4 ಇದೆ ಅಷ್ಟೇ. ಹಾಗಾದರೆ ಮಿನಿಮಮ್ ಯಾವುದು, 8 ಆರ್ 4. ಮಿನಿಮಮ್ ಯಾವುದು, 2ರಲ್ಲಿ 4 ಇಸ್ ದ ಮಿನಿಮಮ್. 4ಅನ್ನು ಅಲಾಟ್ಮೆಂಟ್ ಮಾಡ್ತೀನಿ. ಹಾಗಾದರೆ 4 ಅಲಾಟ್ಮೆಂಟ್ ಆಯಿತು. ಟೋಟಲ್ 12 ಅಲಾಟ್ಮೆಂಟ್ ಆಗಿದೆ ನೋಡಿ. 8 + 2 12 ಕೂಡ ಅಲಾಟ್ಮೆಂಟ್ ಆಯಿತು. ಹಾಗಾದರೆ ಒಂದು ಸಾರಿ ಇದು 0 ಆಯಿತು ಅಂದರೆ ಈ ಒಂದು ರೋ ಕ್ಯಾನ್ಸಲ್ ಆಯಿತು. ಇನ್ಯಾವುದು ಉಳಿಯುತ್ತೆ, ಈ ವ್ಯಾಲ್ಯೂಸ್ ಮಾತ್ರ ಉಳಿಯುತ್ತೆ. ನೀವು ಬೇಕಾದ್ರೆ ಇದು ಟ್ರಯಲ್ ಆ್ಯಂಡ್ ಎರರ್ ಒಂದು ಸಾರಿ ಮಾಡಿ, ಗೊತ್ತಾಗಿಲ್ಲ ಮತ್ತೊಂದು ಸಾರಿ ನೀವು ಎಲ್ಲ ಒಂದು ಪೆನ್ಸಿಲ್ ತಗೊಂಡೆ ಪೆನ್ಸಿಲೆಲ್ಲ ಮಾಡಿ, ಗೊತ್ತಾಗ್ತಾಯ್ತಾ? ಹಾಗಾದರೆ 8ಅಲ್ಲಿ 4 ಅಲಾಟ್ಮೆಂಟ್ ಮಾಡಿದ್ವಿ, ಇನ್ನು ಎಷ್ಟು ಅಲಾಟ್ಮೆಂಟ್ ಪೆಂಡಿಂಗ್ ಇದೆ, 4 ಯೂನಿಟ್ಸ್ ಇನ್ನೂ ಅಲಾಟ್ಮೆಂಟ್ ಮಾಡಬೇಕು. ವೇರ್ಹೌಸ್ 3ಇಂದ ಕೇಳ್ತಿರೋದವ್ರು 8 ಯೂನಿಟ್ ಕೊಡಿ ಅಂತ ನಮಗೆ.
ನಾವು ಅಲ್ಲಿ ಅಲಾಟ್ಮೆಂಟ್ ಮಾಡಿರೋದು P2 ಇಂದ W3ಗೆ ಸಪ್ಲೈ ಮಾಡಪ್ಪ ಅಂತ 4 ಯೂನಿಟ್ ಅಲಾಟ್ಮೆಂಟ್ ಮಾಡಿದ್ವಿ. 13 ರೂಪೀಸ್ ಪರ್ ಯೂನಿಟ್ ಅಂತಂದರೆ 4 × 13 ಅದೆಷ್ಟಾಗುತ್ತೆ ಅದು ನಾವು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇಡ್ತೀವಿ. 52 ಏನೋ ಬರುತ್ತೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಲಿಯರ್? ಹಾಗಾದರೆ ಇನ್ನು 4 ಯೂನಿಟ್ಸನ್ನು ನಾವು ಮತ್ತೆ ಈ ಟೇಬಲಲ್ಲಿ ಈ 1/2 ಅಂತ 1 ರೋ 2 ಕಾಲಮ್ ಇದೆ, ನಾರ್ತ್ ವೆಸ್ಟ್ ಕಾರ್ನರ್ ಈ ಸೆಲ್ ಬರುತ್ತೆ. ಹಾಗಾದರೆ P3 ಇಂದ ನಮಗೆ 18 ಅವೈಲಬಿಲಿಟಿ ಇದೆ, ಇನ್ನು 4 ಬೇಕು ನನಗೆ. ವಿಚ್ ಎವರ್ ಈಸ್ ಮಿನಿಮಮ್ 4 or 18. 4 ಇಸ್ ದ ಮಿನಿಮಮ್ ವ್ಯಾಲ್ಯೂ. ಹಾಗಾದರೆ ಆ 4ಅನ್ನು ಬರಿತೀವಿ. 4ಅನ್ನು ಬರೆದ ತಕ್ಷಣ ಇದೇನಾಯಿತು, ಇಮಿಡಿಯೇಟಾಗಿ 0 ಆಯಿತು, ಕ್ಯಾನ್ಸಲ್ ಆಯ್ತದ. ಅವಾಗ ಇದು ರೋ ಕಾಲಮನ್ನು ಕ್ಯಾನ್ಸಲ್ ಮಾಡಿದ್ವಿ. ಇನ್ನು ಉಳಿಯೋಂಥದ್ದು ಇದೊಂದೇ ಸೆಲ್. 18 ಇತ್ತು, P3 ಇಂದ 18 ಸಪ್ಲೈ ಕೆಪಾಸಿಟಿ ಇದೆ, ಬಟ್ 18ರಲ್ಲಿ ಎಷ್ಟು ಅಲಾಟ್ಮೆಂಟ್ ಆಯಿತು? 18 - 4 14. ಇನ್ನು 14 ಅಲಾಟ್ಮೆಂಟ್ಗೆ ಪೆಂಡಿಂಗ್ ಇದೆ. ಲಾಸ್ಟ್ ಬನ್ನೀಗ ವೇರ್ಹೌಸ್ 3 ವೇರ್ಹೌಸ್ 4 ನೋಡಿ. ಈಗ ವೇರ್ಹೌಸ್ 1 2 3 ಎಲ್ಲದಕ್ಕೂ 0 ಆಗಿದೆ ನೋಡಿ. ಇಲ್ಲೂ ಕೂಡ ಪ್ಲ್ಯಾಂಟ್ 1 ಪ್ಲ್ಯಾಂಟ್ 2 ಕೂಡ ಅಲಾಟ್ಮೆಂಟ್ ಆಯಿತು. ಅದನ್ನು ನೀವು ವೆರಿಫೈ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ ಸ್ಟೆಪ್ಸ್ಗಳಲ್ಲಿ, ನಾವು ಥಿಯರಿಕೆಲ್ಲ ಡಿಸ್ಕಸ್ ಮಾಡಿದಾಗ ಹೇಳಿತ್ತು. ಹಾಗಾದರೆ ಇಲ್ಲಿ 14 ಎಷ್ಟಿದೆ? P3 ಇಂದ ಅವೈಲಬಲ್ ಸಪ್ಲೈ ಮಾಡೋಕ್ಕೆ ಅವೈಲಬಲ್ ಇದೆ. W4 ಇಂದ ಕೂಡ 14 ಬೇಕು. ಹಾಗಾಗಿ 14 ಈಕ್ವಲ್ ಸೇಮ್ ಅಲ್ವಾ? ಇದರಲ್ಲಿ ಯಾವುದು ಮಿನಿಮಮ್ ಅಂತ ಹೇಳೋಕ್ಕಾಗಲ್ಲ, ಬೋತ್ ಆರ್ ಈಕ್ವಲ್. ಹಾಗಾದರೆ 14 ಅಲಾಟ್ಮೆಂಟ್ ಮಾಡ್ತೀವಿ. ಇದರ ಅರ್ಥ ಏನಪ್ಪ ಅಂತಂದರೆ P3 ಇಂದ W4ಗೆ ಬೇಕಾಗಿರುವಂಥ 14 ಯೂನಿಟ್ಸನ್ನು ಅಲಾಟ್ಮೆಂಟ್ ಮಾಡಿ, 1 ಯೂನಿಟಿಗೆ 12 ರೂಪಾಯಿ ಅಂದರೆ 14 ಯೂನಿಟಿಗೆ ಎಷ್ಟು? 14 × 12 ಅದು ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟು ಥರ್ಡ್ ಸ್ಟೆಪ್ಪಲ್ಲಿ ನಾವು ಮಾಡ್ತೀವಿ. ಗೊತ್ತಾಗ್ತೈತಾ? ಹಾಗಾದರೆ ಇಲ್ಲಿಗೆ ಇದು 14 ಕೂಡ ಅಲಾಟ್ ಆಯಿತು, ಇದು ಕೂಡ 14 ಎಲ್ಲ 0 ಆಯಿತು. 18ಕ್ಕೆ ಅಲಾಟ್ಮೆಂಟ್ ಆಗಿದೆ ನೋಡಿ. 18 ಎಲ್ಲಿದೆ? ಇಲ್ಲಿ 4 ಇದೆ, ಇಲ್ಲಿ 14 ಇದೆ. 14 + 4 18 ಕೂಡ ಯೂನಿಟ್ಸ್ ಅಲಾಟ್ಮೆಂಟ್ ಆಗಿದೆ ಅಂತ ಅರ್ಥ. ಈ ಥರ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡು ಎಲ್ಲ 0 ಆಗಿದೆನ ನೋಡ್ಕೊಳ್ಳಿ. ಟೋಟಲ್ 44 ಯೂನಿಟ್ಸು ಕೂಡ ಅಲಾಟ್ಮೆಂಟ್ ಆಗಿದೆ ಅಂತ ಅರ್ಥ. ಹಾಗಾದರೆ ಅಲಾಟ್ಮೆಂಟ್ ಅಂದರೆ ನೀವು ಎಲ್ಲಿ ಒಳಗಡೆ ಮತ್ತೊಂದು ಬಾಕ್ಸ್ ಹಾಕಿ ಬರ್ದಿರ್ತಿಲ್ವೋ ಅದನ್ನು ಮಾತ್ರ ಅಲಾಟ್ಮೆಂಟ್ ಸೆಲ್ಸ್ ಅಂತ ಕರಿತೀವಿ. ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ 1 2 3 4 5 6. ಔಟ್ ಆಫ್ 12 1 2 3 4 5 6 7 8 9 10 11 12 ಕಾಲಮ್ ಅಥವಾ ಟೇಬಲಲ್ಲಿ ನಾವು ಓನ್ಲಿ ಅಲಾಟೆಡ್ ಸೆಲ್ಸ್ ಎಷ್ಟು ಮಾಡಿದ್ದು? ಓನ್ಲಿ 50% ಮಾತ್ರ ಅಲಾಟ್ಮೆಂಟ್ ಮಾಡಿದ್ವಿ. ಟೋಟಲ್ ಏನು ಡಿಮ್ಯಾಂಡ್ ಇತ್ತು ಟೋಟಲ್ ಸಪ್ಲೈಗೆ ಟ್ಯಾಲಿ ಇತ್ತಲ್ವ ಅದನ್ನು ಫುಲ್ ಅಲಾಟ್ಮೆಂಟ್ ಮಾಡಿದ್ವಿ. ಯಾವ ಪ್ಲ್ಯಾಂಟಿಂದ ಯಾವ ವೇರ್ಹೌಸಿಗೆ, ಯಾವ ಪ್ಲ್ಯಾಂಟಿಂದ ಯಾವ ವೇರ್ಹೌಸಿಗೆ ಹೋಗ್ಬೇಕಂತ ಅಂಡರ್ NWCR ಮೆಥಡ್, ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡೆಲ್ಲ ಇದೇ ಒಂದು ಮೆಥಡಲ್ಲಿ ನಾವೇನು ಮಾಡಿದ್ವಿ? ಅಲಾಟ್ಮೆಂಟನ್ನು ಮಾಡಿದ್ವಿ. ಕ್ಲಿಯರ್? ಹಾಗಾದರೆ ಇದಾದಮೇಲೆ ಸ್ಟೆಪ್ 2ಗೆ ಬರಬೇಕಂತ ಹೇಳಿತ್ತು. ಸ್ಟೆಪ್ 2 ಸಿಂಪಲ್, ಇದು ಹೆಡ್ಡಿಂಗ್ ಕಾಮನ್. ಸ್ಟೆಪ್ 2 ಟೆಸ್ಟಿಂಗ್ ಆಫ್ ಆಪ್ಟಿಮಾಲಿಟಿ. ಅದರ ಕೆಳಗಡೆಗೆ ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ = m + n - 1. ನಂಬರ್ ಆಫ್ ಅಲಾಟೆಡ್ ಸೆಲ್ಸ್ ಅಂದರೆ ಈಗಿನ ಜಸ್ಟ್ ಹೇಳಿದಲ್ವ 1 2 3 4 5 6. ಟೋಟಲ್ 12ರಲ್ಲಿ 6 ಸೆಲ್ಸಿಗೆ ಅಲಾಟ್ಮೆಂಟ್ ಮಾಡಿದ್ವಿ, ಹಾಗಾಗಿ 6 ಬರ್ಕೊಂಡಿದ್ವಿ. ಇಲ್ಲಿ m + n ಅಂತ ಹೇಳ್ತಾನೆ. m ಅಂದರೆ ಏನಂತ ಹೇಳಿತ್ತಲ್ವ ಪ್ರೀವಿಯಸ್ ವೀಡಿಯೋನಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ. ಪ್ರೀವಿಯಸ್ ವೀಡಿಯೋನಲ್ಲಿ m = ರೋ ಅಂತ ಅರ್ಥ, n ಅಂದರೆ ಕಾಲಮ್ ಅಂತ ಅರ್ಥ. ಗೊತ್ತಾಗ್ತೈತಾ? ಹಾಗಾದರೆ ರೋ ಅಂತಂದರೆ ಎಷ್ಟು ರೋಸ್ ಇದೆ ಇವೆಲ್ಲ ಬಿಡಬೇಕು. ಇವೆಲ್ಲ ಬಿಟ್ಬಿಟ್ಟು ಇದನ್ನು ಸೇರಿಸಿ ತಗೊಂಡ್ರೆ ಜಾಸ್ತಿ ಆಗುತ್ತೆ. 1 2 3 4 5 ಆ ಥರ ಅಲ್ಲ, ಓನ್ಲಿ ಕಾಸ್ಟ್ ಸೆಲ್ಸ್ ಮಾತ್ರ 1 2 3. ಇದು ಬೇರೆ, ಇದನ್ನು ಇಗ್ನೋರ್ ಮಾಡಬೇಕು. ಹಾಗಾದರೆ 3 ರೋ ಇದೆ. ರೋ = 3 ಆ್ಯಂಡ್ ಕಾಲಮ್ = 4. ಕಾಲಮ್ ಅಂದರೆ ಇದನ್ನು ಮಾತ್ರ ತಗೋಬೇಕು. ವೇರ್ಹೌಸ್ 1 2 3 4 1 2 3 4 ಈ ವ್ಯಾಲ್ಯೂಸ್ ಏನಿದೆಯಲ್ಲ ಕಾಸ್ಟಲ್ ಎಲಿಮೆಂಟ್ಸ್ ಅಷ್ಟನ್ನು ಮಾತ್ರ ನೋಡ್ಕೊಳ್ಬೇಕು. 1 2 3 4 ಇದನ್ನು ಇಗ್ನೋರ್ ಮಾಡಬೇಕು, ಇದನ್ನು ಇಗ್ನೋರ್ ಮಾಡಬೇಕು. ಫಸ್ಟು ಮತ್ತು ಲಾಸ್ಟ್ ಕಾಲಮನ್ನು ಇಗ್ನೋರ್ ಮಾಡಿ 4ಅನ್ನು ಮಾತ್ರ ತಗೊಳ್ತೀವಿ, ಹಾಗಾಗಿ 4 ಅಂತ. ಹಾಗಾಗಿ m ಅಂದರೆ ರೋ 3 + 4 ಅಂದರೆ n ಅಥವಾ n ಅಂದರೆ ಕಾಲಮ್ ಅಂದರೆ 4 -1 ಇದು ಕಾಮನ್ ಫಾರ್ಮುಲಾ ಅದು. ಹಾಗಾದರೆ 3 + 4 7 -1 6 ಆಗುತ್ತೆ. ಈ ಥರ ಎರಡೂ ಈಕ್ವಲ್ ಇದೆ ಅಂತಂದರೆ ದಿಸ್ ಈಸ್ ಕಾಲ್ಡ್ ಆಪ್ಟಿಮ್ಯಾಲಿಟಿ. ಕರೆಕ್ಟ್ ಆಗಿದೆ, ನೀವು ಬೆಸ್ಟ್ ಅಲಾಟ್ಮೆಂಟು ಸರಿಯಾಗಿ ಮಾಡಿದ್ದೀರ ಅಂತ ಅರ್ಥ. 6 ≠ ಅಥವಾ 6 ≠ 7 ಅಂತ ಬಂತು ಅಂದ್ಕೊಳ್ಳಿ. ಇದೇನೋ 4 ಇದೇನೋ 3 ಇತ್ತು, ಅಥವಾ ನೀವು ಅಲಾಟ್ಮೆಂಟ್ ಹೆಚ್ಚು ಕಮ್ಮಿ ಏನಾದರೂ ಮಾಡಿದಿರಂತಂದರೆ ಆವಾಗ 6 7 ಬಂತು. ಇದು 6 ≠ 7. ದಿಸ್ ಈಸ್ ನಾಟ್ ಆಪ್ಟಿಮಲ್ ಸೊಲ್ಯೂಷನ್, ಅಥವಾ ನಿಮ್ಮ ಅಲಾಟ್ಮೆಂಟು ಸರಿ ಇಲ್ಲ ಅಂತ ಅಲ್ಲಿ ತೋರಿಸುತ್ತೆ. ಗೊತ್ತಾಗ್ತೈತೆ? ಆ ಥರ ಎಲ್ಲೂ ಬರಲ್ಲ. ನೀವು ಕರೆಕ್ಟಾಗಿ ಅಲಾಟ್ಮೆಂಟ್ ಮೆಥಡ್ ಪ್ರಕಾರ ಅಲಾಟ್ಮೆಂಟ್ ಮಾಡಿ, ಇಲ್ಲೊಂದು ಅಲಾಟ್ ಮಾಡ್ತಾರೆ ಅಥವಾ ಇಲ್ಲಿ ಮಾಡ್ತೀರಾ ಅಥವಾ ಇಲ್ಲೊಂದು ಸಾರಿ ಮಾಡ್ತೀರಾ, ಆ ಥರ ಮಾಡಬಾರ್ದು. ಯಾಕಂದರೆ ಯಾವ ಮೆಥಡನ್ನು ಹೇಳ್ತಾ ಇದ್ದಾರೆ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಅಲಾಟ್ಮೆಂಟನ್ನು ಮಾಡಬೇಕು. ದಿಸ್ ಈಸ್ ಸೊಲ್ಯೂಷನ್ ಪಾರ್ಟ್. ಓಕೆ, ಗೊತ್ತಾಯ್ತಲ್ವಾ? ಇಲ್ಲಿ ನಾವು ಅಲಾಟ್ಮೆಂಟ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ನಾವೇನು ಮಾಡಿದ್ವಿ? ಆಪ್ಟಿಮ್ಯಾಲಿಟಿಯನ್ನು ಚೆಕ್ ಮಾಡಿದ್ವಿ. 6 = 6 ಬಂತು. ಹಾಗಾದರೆ ಇಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ಸ್ಟೆಪ್ 3ನಲ್ಲಿ ಕಾಂಪಿಟೇಷನ್ ಆಫ್ ಟೋಟಲ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿರೋದು ನಮಗೆ ಇದನ್ನು ಫೈನಲ್ ಆಗಿ ಎಷ್ಟು ಬರುತ್ತೆ ಅಂತೇಳಿ. ಹಾಗಾದರೆ ಈ ಟೇಬಲ್ ಕಾಮನ್ ಎಲ್ಲದರಲ್ಲೂ ಕೂಡ ಪ್ರೀವಿಯಸ್ 2 ಪ್ರಾಬ್ಲಮಲ್ಲಿ ಇದೇ ಥರ ನೀವು ಟೇಬಲ್ ಹಾಕಂತ ಹೇಳಿತ್ತು. ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಹೆಡ್ಡಿಂಗು ಪ್ಲಾಂಟ್ಸ್ ಇದ್ದರೆ ಪ್ಲಾಂಟ್ಸು, ಫ್ಯಾಕ್ಟ್ರೀಸ್ ಇದ್ದರೆ ಫ್ಯಾಕ್ಟ್ರೀಸು, ಕಂಪನಿ ಇದ್ದರೆ ಕಂಪ್ನೀಸ್ ಅದೇ. ಇಲ್ಲಿ ಪ್ಲಾಂಟ್ಸ್ ಅಂತ ಇದೆ ಪ್ರಾಬ್ಲಮಲ್ಲಿ, ಹಾಗಾಗಿ ಪ್ಲಾಂಟ್ಸು ವೇರ್ಹೌಸಸ್, ಸೆಲ್ ಎಂಟ್ರಿ
ಕಾಸ್ಟ್ ಇದು ಸೇಮು ಇಂಟು ನಂಬರ್ ಆಫ್ ಯೂನಿಟ್ಸ್ ಅಲಾಟೆಡ್, ನಾವೆಷ್ಟು ಆ ಸೆಲ್ಲಲ್ಲಿ ಅಲಾಟ್ ಮಾಡಿ ಅದನ್ನು ಬರಿತೀವಿ ಆ ನಂಬರ್ಸನ್ನು. ಹಾಗಾದರೆ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೋ ಔಟ್ರ್ ಕಾಲಮಲ್ಲಿ ಇಲ್ಲಿ ಬರಿತೀವಿ. ಕ್ಲಿಯರ್? ಹಾಗಾದರೆ ಬನ್ನಿ, ಪ್ಲ್ಯಾಂಟ್ 1, 2, 3 3 ಪ್ಲ್ಯಾಂಟ್ ಇದೆ ನಮಗೆ, 1, 2, 3. ಪ್ಲ್ಯಾಂಟ್ 1ಇಂದ ವೇರ್ಹೌಸ್ 1ಗೆ ಅಲಾಟ್ಮೆಂಟ್ ಮಾಡಿದ್ವಿ, ಪ್ಲ್ಯಾಂಟ್ ವೇರ್ಹೌಸ್ 2ಗೆ ಅಲಾಟ್ಮೆಂಟ್ ಮಾಡಿದ್ವಿ, ಅದನ್ನು ಬರೀರಿ ಅಷ್ಟೇ. ಪ್ಲ್ಯಾಂಟ್ 1ಇಂದ ವೇರ್ಹೌಸ್ 1ಗೆ, ಪ್ಲ್ಯಾಂಟ್ 1ಇಂದ ವೇರ್ಹೌಸ್ 2ಗೆ, ಈ ರೀತಿ ಬೇಕಾದ್ರೆ ನೀವು ಆರೋ ಮಾರ್ಕನ್ನು ತೋರಿಸ್ಬೋದು. ನೆಕ್ಸ್ಟ್ ಪ್ಲ್ಯಾಂಟ್ 2ಇಂದ ವೇರ್ಹೌಸ್ 2ಗೆ 8 ಯೂನಿಟ್ಸು, ಪ್ಲ್ಯಾಂಟ್ 2ಇಂದ 4 ಯೂನಿಟ್ಸ್, ಅಲ್ಲಿಗೆ 8 + 4 12 ಯೂನಿಟ್ಸು ಅಲಾಟ್ಮೆಂಟ್ ಮಾಡಿದ್ದೀವಿ ವೇರ್ಹೌಸ್ 2ಗೆ ಮತ್ತು ವೇರ್ಹೌಸ್ 3ಗೆ. ಲೈಕ್ ಅದೇ ಥರ ಪ್ಲ್ಯಾಂಟ್ 3ಇಂದ ವೇರ್ಹೌಸ್ 3ಗೆ 4 ಯೂನಿಟ್ಸು, ವೇರ್ಹೌಸ್ 4ಗೆ 14 ಯೂನಿಟ್ಸ್, 4 + 14 18 ಯೂನಿಟ್ಸು ಅಲಾಟ್ಮೆಂಟ್ ಮಾಡಿದ್ವಿ. ಅದನ್ನು ಇಲ್ಲಿ ಬರ್ಕೊಂಡಿದ್ವಿ 3 ಮತ್ತು 4. ನಂಬರ್ ಆಫ್ ಇಲ್ಲಿ ಸೆಲ್ ಎಂಟ್ರಿ ಕಾಸ್ಟ್ ಅಂದರೆ ಫಸ್ಟ್ ಒರಿಜಿನಲ್ ಪ್ರಾಬ್ಲಮ್ ಏನಿತ್ತಲ್ವ, 8, 5, 12, 13, 8, 5, 12, 13, 15, 12, 15 ಈ ಕಡೆ ಬರಬೇಕು, ತೊಂದರೆ ಇಲ್ಲ. 15 × 12 4, 15, 12 ಇಲ್ಲಿ ಬರ್ಕೊಂಡಿದ್ವಾ. ನಾವಿಲ್ಲಿ ನಂಬರ್ ಆಫ್ ಅಲಾಟೆಡ್ ಸೆಲ್ ಯೂನಿಟ್ಸ್ ಅಂತಂದರೆ ಎಷ್ಟು ಯೂನಿಟ್ಸ್ ನೀವು ಅಲಾಟ್ಮೆಂಟ್ ಮಾಡಿದ್ದೀರ, 10, 4 ಗೊತ್ತಾಗ್ತೈತಾ, 10, 4 ಇಂಟರ್ಚೇಂಜ್ ಆದ್ರೆ ತೊಂದರೆ ಇಲ್ಲ. ಈಗ ಔಟ್ರ್ ಕಾಲಮ್ ವ್ಯಾಲ್ಯೂ ಸೇಮೇ ಬರುತ್ತೆ, ನಿಮಗೆ ಗೊತ್ತಿದ್ರೆ ಸಾಕು. 10 × 8, 4 × 5, 8 × 12, 4 × 13, 4 × 15, 14 × 12. ಆ ರೀತಿ ನೀವೇನು ಮಾಡ್ಬೇಕು, ಇಲ್ಲಿ ವ್ಯಾಲ್ಯೂಸನ್ನು ಕರೆಕ್ಟಾಗಿ ಇಲ್ಲೇನಿದೆ ಅಲ್ಲಿ ಮ್ಯಾಚಿಂಗ್ ಮಾಡಿ ಬರ್ಕೊಳ್ಬೇಕು. ಅದಾದ ನಂತರ ನೀವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಔಟ್ರ್ ಕಾಲಮಲ್ಲಿ ಹಾಕ್ತೀವಿ. 10 × 8 80, 5 × 4 20, 12 × 8 96. ಈ ರೀತಿ ನೀವು ಫ್ರೀಕ್ವೆಂಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇಷ್ಟನ್ನು ಕೂಡ ನೀವು ಟೋಟಲ್ ಮಾಡಿ ಇಡ್ತೀರಿ. ಇವೇನು ಟೋಟಲ್ ಮಾಡೋ ಅವಶ್ಯಕತೆ ಇಲ್ಲ, ಲಾಸ್ಟ್ ಕಾಲಮ್ದು ಏನು ವ್ಯಾಲ್ಯೂಸ್ ಬರುತ್ತೆ ಟೋಟಲ್ ಮಾಡಿ ಇಟ್ಟರೆ 476 ಬರುತ್ತೆ. ದಟ್ ಈಸ್ ಕಾಲ್ಡ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ NWCR ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. NWCR ಮೆಥಡಲ್ಲಿ ಇಷ್ಟು ಬರುತ್ತೆ ಅಂತೇಳಿ ಒಂದು ಇನ್ಫರೆನ್ಸನ್ನು ಬರಿತೀವಿ. ದಟ್ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬೈ ಯೂಸಿಂಗ್ ಯೂನಿಟ್ಸ್ ಫ್ರಮ್ ಪ್ಲ್ಯಾಂಟ್ಸ್ ಟು ದೇರ್ ವೇರ್ಹೌಸಸ್ ಅಂಡರ್ NWCR ಮೆಥಡ್ ಈಸ್ ರುಪೀಸ್ ಅಂತ ಕೂಡ ಅಮೌಂಟನ್ನು ಬೇಕಾದ್ರೆ ತೋರಿಸಿ. ಈಸ್ ರುಪೀಸ್ ಎಷ್ಟು ಇಲ್ಲೇ ಬಂದಿದೆ ಅದನ್ನು ಬರೀದ್ರೆ ಆಯಿತು. ಈಸ್ ರುಪೀಸ್ 476. ಗೊತ್ತಾಯ್ತಲ್ವ ಫ್ರೆಂಡ್ಸ್? ಇಷ್ಟೇ ಸಿಂಪಲ್ಲು. NWCR ಮೆಥಡಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾನೆ. ಬೈ ಯೂಸಿಂಗ್ 3 ಸ್ಟೆಪ್ಸ್ ನಾವೇನು ಮಾಡ್ತೀವಿ, ಅಲಾಟ್ಮೆಂಟನ್ನು ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಕಾಸ್ಟ್ ಬಂದಿದೆ ಅಂಡರ್ ದಿಸ್ ಮೆಥಡ್ ಅಂತೇಳಿ ಸೊಲ್ಯೂಷನ್ ತೋರಿಸ್ತೀವಿ. ಗೊತ್ತಾಗ್ತಿದೆನಾ? ಏನಾದರೂ ಡೌಟ್ಸ್ ಇದೆ ನೀವು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.